ಸಿಎಂ ಆಗಿ ನಾಳೆ ಸಿದ್ದರಾಮಯ್ಯ ಮೊದಲ ಬಜೆಟ್ ಪ್ರಣಾಳಿಕೆ ಜಾರಿಗೆ ಆರ್ಥಿಕ ಸ್ಥಿತಿ ಫುಲ್ ಟೈಟ್. ಲೋಕಸಭಾ ಚುನಾವಣೆಗೂ ಸಿದ್ದು ಟಾರ್ಗೆಟ್. ಯಾವ ಪಕ್ಷದ ಜೊತೆಗೂ ವಿಲೀನ ಇಲ್ಲ. ಬಿಜೆಪಿ ತೃತೀಯ ರಂಗ ಬಿಟ್ಟು ಯಾರೊಂದಿಗೂ ಮೈತ್ರಿ ಇಲ್ಲ. ಕೆಜೆಪಿ ಸಭೆಯಲ್ಲಿ ಬಿಎಸ್ವೈ ನಿರ್ಧಾರ ಖುಲ್ಲಂಖುಲ್ಲ. ಜಾತಿ ಆಧಾರಿತ ರ್ಯಾಲಿಗಳಿಗೆ ಸಡನ್ ಬ್ರೇಕ್. ಉತ್ತರ ಪ್ರದೇಶ ನಾಯಕರಿಗೆ ಹೈಕೋರ್ಟ್ ಶಾಕ್. ಸರ್ಕಾರ ಚುನಾವಣಾ ಆಯೋಗಕ್ಕೂ ನೋಟಿಸ್. ಅತ್ಯಾಚಾರದ ನಂತರ ರಕ್ಕಸ ಕೃತ್ಯ. ನ್ಯಾಯ ಕೇಳದಂತೆ ನಾಲಿಗೆಯನ್ನೇ ಕತ್ತರಿಸಿ ಕ್ರೌರ್ಯ. ನೊಂದ ಯುವತಿಯ ಬಾಳು ನರಕಮಯ. ನ್ಯೂಸ್ ಅವರಿಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇವತ್ತು ಕೂಡ ಹಲವಾರು ಸುದ್ದಿಗಳಿವೆ. ಅದರಲ್ಲಿ ಪ್ರಮುಖವಾಗಿರುವಂಥ ಸಂಗತಿ ಅಂತಂದರೆ ಬಿಜೆಪಿ ಜೊತೆಗೆ ಹೊಂದಾಣಿಕೆಗೆ ಸಿದ್ಧ ಅನ್ನುವಂಥ ಮಾತನ್ನು ಯಡಿಯೂರಪ್ಪ ಹೇಳಿದ್ದಾರೆ. ಆದರೆ ಬಿಜೆಪಿಗೆ ಬರಲಿಕ್ಕೆ ಯಾರ ಜೊತೆಗೂ ಕೂಡ ನನ್ನ ಮಾತಾಡಲಿಕ್ಕೆ ಸಿದ್ಧ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಇವತ್ತು ಯಾಕೋ ಸ್ವಲ್ಪ ಅವರ ನಡೆ ಬದಲಾಗಿರುವಂಥದ್ದು. ಆದರೆ ಬೇರೆ ಯಾರ ಜೊತೆಗೂ ನಾನು ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ, ಬಿಜೆಪಿ ಜೊತೆಗೆ ಮಾತ್ರ ಹೊಂದಾಣಿಕೆ ಅನ್ನುವಂಥ ಮಾತನ್ನು ಯಡಿಯೂರಪ್ಪ ಹೇಳಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಆರಂಭದಲ್ಲಿ ಚರ್ಚೆ ಮಾಡ್ತೀವಿ. ನಮ್ಮ ಪ್ರತಿನಿಧಿ ವೀರೇಂದ್ರ ಉಪ್ಪಂದ ನಮ್ಮ ಮುಂದಿಗೆ ನೇರ ಸಂಪರ್ಕದಲ್ಲಿರ್ತಾರೆ. ಅವ್ರ ಜೊತೆಗೆ ನಾವು ಚರ್ಚೆ ಮಾಡೋಣ. ಅದಾದ ನಂತರ ಇನ್ನು ಜಾತಿ ಆಧಾರಿತ ರ್ಯಾಲಿಗಳು ಇಲ್ಲವೇ ಇಲ್ಲ. ಬಹಳಷ್ಟು ಜನ ಇದನ್ನು ಸ್ವಾಗತಿಸಿದ್ದಾರೆ. ಕೋರ್ಟೇ ಕೊಟ್ಟಿರುವಂಥ ಚಾಟಿಯೇಟ್ ಇದು. ಲಕ್ನೋ ಪೀಠ ಇವತ್ತು ಹೇಳಿದೆ, ಯಾವುದೇ ಕಾರಣಕ್ಕೂ ಜಾತಿ ಆಧಾರಿತ ರ್ಯಾಲಿಗಳನ್ನು ನೀವು ಮಾಡಬೇಡಿ, ಸಮಾಜಕ್ಕೆ ತಪ್ಪು ಸಂದೇಶವನ್ನು ರವಾನಿಸಬೇಡಿ, ಸಮಾಜದಲ್ಲಿ ಒಡಕನ್ನು ತರಬೇಡಿ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ರಮೇಶ್ ಕುಮಾರ್ ನಮ್ಮ ಜೊತೆಗಿದ್ದಾರೆ, ಕಾಂಗ್ರೆಸ್ನ ಹಿರಿಯ ನಾಯಕರು. ಬಸವರಾಜ್ ಹೊರಟ್ಟಿ ನಮ್ಮ ಜೊತೆಗಿದ್ದಾರೆ, JDSನ ಹಿರಿಯ ನಾಯಕರು. ನಾಡಗೌಡರಿದ್ದಾರೆ, JDU ಹಿರಿಯ ನಾಯಕರು. ಜನಸತ್ತ ಸ್ನೇಹಿತರು ಕೂಡ ನಮ್ಮ ಜೊತೆಗೆ ಇನ್ನು ಸ್ವಲ್ಪ ಹೊತ್ತಿಗೆ ಜಾಯಿನ್ ಆಗ್ತಾ ಇದ್ದಾರೆ. ಸೊ ಎಲ್ಲರ ಜೊತೆ ಚರ್ಚೆ ಮಾಡ್ತೀನಿ. ಆದರೆ ಅದಕ್ಕಿಂತ ಮೊದಲು ಯಾವ ಪಕ್ಷದ ಜೊತೆಗೂ ವಿಲೀನ ಇಲ್ಲ, ಯಾವ ಪಕ್ಷದ ಜೊತೆಗೂ ಮೈತ್ರಿನೂ ಇಲ್ಲ ಅನ್ನುವಂಥ ಮಾತು. ಆದರೆ BJP ಜೊತೆಗೆ ಮೈತ್ರಿ ಮಾಡ್ಕೊಳ್ಳಿಕ್ಕೆ ನಾನು ಸಿದ್ಧ ಅನ್ನುವಂಥ ಮಾತನ್ನು ಹೇಳಿದ್ದಾರೆ, ಅದು ಚುನಾವಣಾ ಪೂರ್ವದಲ್ಲಿ. ಎಲ್ಲೋ ಒಂದು ಕಡೆಗೆ ಯಡಿಯೂರಪ್ಪ ಇವತ್ತು KJP ಸಭೆಯನ್ನು ಮಾಡಿ ಇಲ್ಲಿ ಆ ನಿರ್ಧಾರವನ್ನು ಪ್ರಕಟಿಸಿರುವಂಥದ್ದು. ನಾನು ಖಂಡಿತವಾಗಲೂ ಯಾವ ಪಕ್ಷದ ಜೊತೆಗೂ ಹೋಗೋದಿಲ್ಲ, ಅದರಲ್ಲೂ ಕಾಂಗ್ರೆಸ್ಗಂತೂ ಬೆಂಬಲ ಇಲ್ಲವೇ ಇಲ್ಲ ಅನ್ನುವಂಥ ಮಾತನ್ನು ಯಡಿಯೂರಪ್ಪ ಆಡಿದ್ದಾರೆ. ಇದೆಲ್ಲದರ ಜೊತೆಗೆ ಮೋದಿನ ಹಾಡಿ ಹೋಗಲಿದ್ದಾರೆ. ಬಿಜೆಪಿಯೊಂದಿಗೆ ಹೊಂದಾಣಿಕೆಗೆ ಸಿದ್ಧ, ಆದರೆ ಷರತ್ತುಗಳು ಅನ್ವಯಿಸ್ತವೆ. ಇದು ಇವತ್ತು ಇಡೀ ದಿನ ನಡೆದ ಕೆಜೆಪಿ ಸಭೆಯನ್ನ ಒಂದು ಸಾಲಿನಲ್ಲಿ ವಿಶ್ಲೇಷಿಸಬಹುದಾದ ರೀತಿ. ಬೆಳಗ್ಗೆ ಸಭೆಗೂ ಮುನ್ನ ಸುವರ್ಣ ನ್ಯೂಸ್ ಜೊತೆ ಮಾತನಾಡ್ತಾ ಎಂಥದ್ದೊಂದು ಸೂಚನೆ ನೀಡಿದ್ದ ಯಡಿಯೂರಪ್ಪ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ರಾಜನಾಥ್ ಸಿಂಗ್, ನರೇಂದ್ರ ಮೋದಿ ಸೇರಿದಂತೆ ಯಾರ ಜೊತೆ ಬೇಕಾದರೂ ಮಾತುಕತೆಗೆ ಸಿದ್ಧ ಅಂದಿದ್ರು. ಯಾರು ಮುಂಚೆ ಅರ್ಜಿ ಹಾಕಬೇಕು, ಯಾರು ಮಾತಾಡಬೇಕು, ಯಾರು ಮಾತಾಡಬಾರ್ದು ಅನ್ನೋದೆಲ್ಲ ಪ್ರಶ್ನೆ ಅಲ್ಲ. ಪ್ರಶ್ನೆ ಈ ದೇಶದ ಅಳಿವುಳನ್ನು ಪ್ರಶ್ನೆ. ದೇಶದ ಏಕತೆ, ಅಖಂಡತೆ, ಸಮಗ್ರತೆ ದೃಷ್ಟಿಯಿಂದ ನರೇಂದ್ರ ಮೋದಿ ಅಂತ ಒಬ್ಬ ನಾಯಕ ಪ್ರೊಜೆಕ್ಟ್ ಆಗ್ತಿರೋ ಈ ಸಂದರ್ಭದಲ್ಲಿ ನಮ್ಮ ನಿಲುವೇನಿರಬೇಕು ಅಂತ ಸಹಜವಾಗಿ ನಮ್ಮ ಕಾರ್ಯಕರ್ತರ ಜೊತೆಲಿ ಕುತೂಹಲ ಇರುತ್ತೆ. ಅದೆಲ್ಲದರ ಬಗ್ಗೆಯೂ ಚರ್ಚೆ ಮಾಡ್ತೇವೆ. ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಇವತ್ತಿಲ್ಲ ನಾಳೆ ಬರಲೇಬೇಕಾಗುತ್ತೆ. ಸೂಕ್ತವಾದ ಕಾಲದಲ್ಲಿ ಸೂಕ್ತವಾದ ನಿರ್ಧಾರವನ್ನು ತಗೊಳ್ತೇವೆ. ನಾವು ಬಿಚ್ಚು ಮನಸ್ಸಿಂದ ಚರ್ಚೆ ಮಾಡ್ತೇವೆ. ಯಾವುದೇ ರಿಸರ್ವೇಷನ್ ನಮ್ಮ ಹತ್ರ ಇಲ್ಲ. ಹೀಗೆ ಹೇಳಿದ್ದ ಯಡಿಯೂರಪ್ಪನವರಿಗೆ ಕಾಡುತ್ತಿದೆ ಒಂದು ಪ್ರಶ್ನೆ: ಬಿಜೆಪಿಯೊಂದಿಗೆ ಕೆಜೆಪಿ ವಿಲೀನ ಮಾಡುವುದೋ ಅಥವಾ ಹೊಂದಾಣಿಕೆ ಮಾಡಿಕೊಳ್ಳುವುದೋ? ಈ ಗೊಂದಲದಲ್ಲೇ ಇವತ್ತು ಕೆಜೆಪಿ ಪ್ರಮುಖರಿಂದ ಅಭಿಪ್ರಾಯ ಸಂಗ್ರಹಿಸಲು ಮುಂದಾದ ಯಡಿಯೂರಪ್ಪ ದಿನದ ಕೊನೆಗೆ ಮತ್ತಷ್ಟು ಗೊಂದಲದಲ್ಲಿ ಬಿದ್ದಿದ್ರು. ಜಿಲ್ಲಾವಾರು ಅಭಿಪ್ರಾಯ ಸಂಗ್ರಹಿಸುವಾಗ ಒಂದೊಂದು ಜಿಲ್ಲೆಯ ಪ್ರಮುಖರು ಒಂದೊಂದು ರೀತಿಯ ಅಭಿಪ್ರಾಯವನ್ನ ಹೇಳುವಾಗ ಬಿಎಸ್ವೈರ ಗೊಂದಲ ದುಪ್ಪಟ್ಟಾಗಿತ್ತು. ಅಂದಹಾಗೆ ಬಿಜೆಪಿ ಪ್ರಮುಖರಿಂದ ಬಂದ ಅಭಿಪ್ರಾಯಗಳು ಹೀಗಿದ್ದವು. ಬಹುತೇಕ ಬಿಜೆಪಿ ಪ್ರಮುಖರು ಬಿಜೆಪಿಯ ಜೊತೆ ವಿಲೀನದ ಚರ್ಚೆ ಹಿನ್ನೆಲೆಯನ್ನೇ ಪ್ರಶ್ನಿಸಿದ್ರು. ಯಾವುದೇ ಕಾರಣಕ್ಕೂ ಬಿಜೆಪಿಯಲ್ಲಿ ಕೆಜೆಪಿ ವಿಲೀನ ಮಾಡಬೇಡಿ, ಪಕ್ಷದ ಅಸ್ತಿತ್ವ ಉಳಿಸಿಕೊಂಡು ಹೊಂದಾಣಿಕೆ ಮಾಡಿಕೊಳ್ಳಿ ಅಂದ್ರು. ಬಿಜೆಪಿಯಿಂದ ಗೌರವಯುತ ಆಹ್ವಾನ ಸಿಕ್ಕರೆ ಮಾತ್ರ ಮಾತುಕತೆಗೆ ಮುಂದಾಗಿ ಎಂದ ನಾಯಕರು ಈ ನಿಟ್ಟಿನಲ್ಲಿ ತರಾತುರಿಯ ನಿರ್ಧಾರ ಕೈಗೊಳ್ಳಬೇಡಿ ಅಂದ್ರು. ಆತ್ಮಗೌರವಕ್ಕೆ ಚ್ಯುತಿ ತರುವಂತಹ ನಿರ್ಣಯ ಮಾಡಬೇಡಿ ಎಂದು ಕಿವಿಮಾತು ಹೇಳಿದ್ರು. ಇನ್ನು ಯಾವ್ಯಾವ ಜಿಲ್ಲೆಯವರ ಅಭಿಪ್ರಾಯ ಹೇಗಿತ್ತು ಎಂದರೆ, ಬೀದರ್, ಗುಲ್ಬರ್ಗಾ, ರಾಯಚೂರು, ಹಾಸನ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಪ್ರಮುಖರು ಬಿಜೆಪಿ ಜೊತೆ ವಿಲೀನ ಮಾಡಿದ್ರೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಉತ್ತಮ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಇನ್ನು ಬಿಜೆಪಿ ಜೊತೆ ವಿಲೀನ ಬೇಡವೇ ಬೇಡ ಎಂದವರು ಬೆಳಗಾವಿ, ಧಾರವಾಡ, ಕಾರವಾರ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖರು. ಇನ್ನು ಪ್ರಾದೇಶಿಕ ವಾತಾವರಣದ ಹಿನ್ನೆಲೆಯಲ್ಲಿ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರೆ
ಉತ್ತಮ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದು ತುಮಕೂರು, ಚಿತ್ರದುರ್ಗ ಹಾಗೂ ಮೈಸೂರು ಜಿಲ್ಲೆಯ ಪ್ರಮುಖರು. ಉಳಿದವರು ಯಡಿಯೂರಪ್ಪ ಕೈಗೊಳ್ಳುವ ನಿರ್ಧಾರಕ್ಕೆ ಬದ್ಧ ಅಂದ್ರು. ಸಭೆಯಲ್ಲಿ ಖಡಕ್ಕಾಗಿ ತಮ್ಮ ಅಭಿಪ್ರಾಯ ಮಂಡಿಸಿದ್ದು ಮಾಜಿ ಸಚಿವೆ ಶೋಭಾ ಕರಂದ್ಲಾಜೆ. ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಎಲ್ಲರೂ ನಮ್ಮನ್ನು ಕರೆಯುತ್ತಿದ್ದಾರೆ, ಆದ್ರೆ ಚುನಾವಣೆಯ ನಂತರ ನಮ್ಮನ್ನ ಯಾರೂ ಕೇಳಲ್ಲ ಅಂದ ಶೋಭಾ, ಯಾವುದೇ ಪಕ್ಷದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳೋದಾದ್ರೂ ನಮ್ಮೆಲ್ಲರ ಅಸ್ತಿತ್ವಕ್ಕೆ ಧಕ್ಕೆ ಬರದಂತೆ ನಿರ್ಧಾರವನ್ನ ಕೈಗೊಳ್ಳಿ ಅಂದ್ರು. ಅಂತಿಮವಾಗಿ ಬಿಎಸ್ವೈ ಕಾಂಗ್ರೆಸ್ ಹೊರತುಪಡಿಸಿ ಬೇರ್ಯಾವುದೇ ಪಕ್ಷದೊಂದಿಗೆ ಹೊಂದಾಣಿಕೆಗೆ ಸಿದ್ಧ ಅಂದ್ರು. ಸರ್ವಾನುಮತದಿಂದ ತೀರ್ಮಾನ ಆಯಿತು ಅಂತ ಹೇಳಿದ್ರೆ ಒಂದು ಪ್ರಬಲ ವಿರೋಧ ಪಕ್ಷವಾಗಿ ರಾಜ್ಯದಲ್ಲಿ ಸಂಘಟನೆಯನ್ನು ಬಲಪಡಿಸೋ ಕಡೆ ಕೆಲಸವನ್ನು ಪ್ರಾರಂಭ ಮಾಡಬೇಕು. ನಾವೇ ಒಂದು ಪರ್ಯಾಯ ಪ್ರತಿಪಕ್ಷವಾಗಿ ಬೆಳೀಬೇಕು. ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ವಿಚಾರಕ್ಕೆ ಹತ್ತಿರ ಇರುವಂಥ ಪಕ್ಷಗಳ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಹೆಚ್ಚು ಲೋಕಸಭಾ ಸೀಟುಗಳನ್ನು ಗೆಲ್ಲುವಂಥ ಪ್ರಯತ್ನ ಮಾಡಬೇಕು ಅಂತೇಳಿ ರಾಜ್ಯದ ಹಿತ ಮತ್ತು ದೇಶದ ಹಿತವನ್ನು ಕಣ್ಮುಂದೆ ಇಟ್ಕೊಂಡು ಹೊಂದಾಣಿಕೆಯನ್ನು ಮಾಡ್ಕೋಬೇಕು ಅನ್ನುವಂಥ ಸರ್ವಾನುಮತದ ತೀರ್ಮಾನವನ್ನು ನಾವು ಮಾಡಿ ಎಲ್ಲ ಕಾರ್ಯಕರ್ತರಿಗೂ ಬೀಳ್ಕೊಟ್ಟಿದ್ದೇವೆ. ಕಾಂಗ್ರೆಸ್ ಬಿಟ್ಟು ಇತರೆ ಒಂದು ಥರ್ಡ್ ಫ್ರಂಟ್ ಇರ್ಬೋದು ಅಥವಾ BJP ಇರ್ಬೋದು, ಈ ರೀತಿ ಲೈಕ್ ಮೈಂಡೆಡ್ ಪಾರ್ಟಿ ಅಂತ ಹೇಳಿದ್ರೆ ನಮಗಿರುವಂಥದ್ದು ಥರ್ಡ್ ಫ್ರಂಟ್ ಅಥವಾ BJP. ಸದ್ಯದ ಪರಿಸ್ಥಿತಿಯಲ್ಲಿ ಯುಪಿಎ ಅಥವಾ ಎನ್ಡಿಎ ಎಂಬ ಎರಡು ಪ್ರಮುಖ ಆಯ್ಕೆಗಳು ಮುಂದಿರುವಾಗ ಯಡಿಯೂರಪ್ಪ ಬಿಜೆಪಿಯನ್ನೇ ಆಯ್ಕೆ ಮಾಡಿಕೊಳ್ಳುವ ಸಾಧ್ಯತೆ ನಿಚ್ಚಳವಾಗಿದೆ. ಆದರೆ ಇದಕ್ಕೂ ಮುನ್ನ ಮಾತುಕತೆ, ಸಂಧಾನ ಸೂತ್ರ ಹೀಗೆ ಸಾಕಷ್ಟು ಕಸರತ್ತು ನಡಿಬೇಕಿದೆ. ಹೀಗಾಗಿ ಇನ್ನು ಕೆಲ ತಿಂಗಳು ಯಡಿಯೂರಪ್ಪನವರ ನಡೆಯ ಚರ್ಚೆ ಹೀಗೆ ಮುಂದುವರಿಯಲಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ರಾಜು ಹಾಗೂ ದೇವರಾಜ್ ಜೊತೆ ವೀರೇಂದ್ರ ಉಪ್ಪುಂದ, ಸುವರ್ಣ ನ್ಯೂಸ್. ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ವೀರೇಂದ್ರ ಉಪ್ಪುಂದ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಏನು ಹೇಳ್ತೀರಿ? ಯಾಕಂದರೆ ಗೊಂದಲ ಅನ್ನುವಂಥದ್ದು ಯಡಿಯೂರಪ್ಪನವ್ರದ್ದು ಇನ್ನೂ ಕೂಡ ಮುಂದುವರೆದಿದೆ. ಯಾರ ಕಡೆಗೆ ಹೋಗಬೇಕು ಏನು, ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಾಗ ಏನೇ ಚಿಂತನೆ ಮಂಥನಗಳಾಯಿತು, ಯಡಿಯೂರಪ್ಪನವರು ಕೂಡ ದಿನದಿಂದ ದಿನಕ್ಕೆ ಮಾತನ್ನು ಬದಲಾಯಿಸ್ತಾ ಬಂದರು. ನಿನ್ನೆ ತಾನೇ ಅವ್ರು ಕೊಟ್ಟಂಥ ಹೇಳಿಕೆ ಏನು ಅಂದರೆ, ನಾನು ಯಾರ ಜೊತೆಗೂ ಕೂಡ ಮಾತುಕತೆಗೆ ಸಿದ್ಧನಾಗಿದ್ದೀನಿ, ನೀವು ಯಾರ ಹತ್ರ ಬೇಕಾದರೂ ಕೂಡ ನಾನು ಮಾತುಕತೆ ಮಾಡ್ತೀನಿ ನನ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಒಟ್ಟಾರೆ ಏನು ಅಂತಂದ್ರೆ ನಾನು BJPಗೆ ಹೋಗಬೇಕು ಅನ್ನುವಂಥ ಮಾತು. ಅನಂತಕುಮಾರ್ ಅವ್ರ ಜೊತೆಗೂ ಕೂಡ ಮಾತಾಡಲಿಕ್ಕೆ ಸಿದ್ಧ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಈಗ ಅವರ ದನಿ ಚೇಂಜ್ ಆಗಿದೆ. ಅವ್ರು ಹೇಳ್ತಿರುವಂಥದ್ದೇನು ಅಂತಂದರೆ, ನಾನು ಮೈತ್ರಿ ಮಾಡ್ಕೋಬೇಕು ಅಂತಂತಂದರೆ ಅದು BJP ಜೊತೆಗೆ ಮಾತ್ರ, ಆದರೆ ವಿಲೀನ ಅನ್ನುವಂಥದ್ದು ಇಲ್ಲವೇ ಇಲ್ಲ, ಪಕ್ಷವನ್ನು ಬಲಗೊಳಿಸುವಂಥ ನಿಟ್ಟಿನಲ್ಲಿ ನಾನು ಪ್ರಯತ್ನವನ್ನು ಮಾಡ್ತೀನಿ ಅಂತ. ಒಂದು ಲೆಕ್ಕದಲ್ಲಿ ಎಲ್ಲವೂ ಕೂಡ ಗೊಂದಲಮಯ. ಬಹುಶಃ ಏನು ಅಂದರೆ ಬೇರೆ ಬೇರೆ ಭಾಗದ ನಾಯಕರ ಒತ್ತಡ ಯಡಿಯೂರಪ್ಪನವರು ಈ ಹೇಳಿಕೆ ಕಾರಣ ಆಗಿರ್ಬೋದಾ ಅಂತ. ಖಂಡಿತ ಭಾರದ್ವಾಜ್, ಯಾಕಂದ್ರೆ ಇವತ್ತು ಯಡಿಯೂರಪ್ಪನವರು ಸಭೆ ಕರೆದಿದ್ದೇ ಈ ಗೊಂದಲವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ. ಆದರೆ ಸಭೆ ಮುಕ್ತಾಯ ಆಗೋ ಹೊತ್ತಿಗೆ ಅವರು ಮತ್ತಷ್ಟು ಗೊಂದಲಕ್ಕೆ ಬಿದ್ದರು. ಯಾಕಂದ್ರೆ ಏನು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತಹ KJPಯ ಪ್ರಮುಖರು ಕೊಟ್ಟಂತಹ ಒಂದು ರೀತಿಯಲ್ಲಿ ಅವರ ಜಿಲ್ಲೆಯ ವಾತಾವರಣ ಅಲ್ಲಿ ಯಾವ ರೀತಿಯಲ್ಲಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ, ಈ ಎಲ್ಲ ವಿಚಾರಗಳನ್ನ ಅವ್ರ ಮುಂದೆ ಇಟ್ಟಾಗ, ಅವರ ಅಭಿಪ್ರಾಯವನ್ನು ತಿಳಿಸಿದಾಗ ಸಹಜವಾಗಿ ಒಂದೊಂದು ಕಡೆಯೂ ಒಂದೊಂದು ರೀತಿಯ ಅಭಿಪ್ರಾಯ ಬಂತು. 2-3 ಜಿಲ್ಲೆಗಳಲ್ಲಿ ಮೈಸೂರು ಸೇರಿದಂತೆ ತುಮಕೂರು, ಹೀಗೆ 2-3 ಜಿಲ್ಲೆಗಳಲ್ಲಿ JDS ಜೊತೆ ಹೋಗೋಣ ಅಂತ ಹೇಳಿದ್ರೆ, ಇನ್ನು ಕೆಲವು ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲಿ BJP ಜೊತೆ ಹೋಗೋಣ ಅನ್ನುವಂಥ ಮಾತುಗಳು. ಈ ಎಲ್ಲ ವಿಚಾರಗಳಿಂದ ಸಹಜವಾಗಿ ಯಡಿಯೂರಪ್ಪನವರು ಗೊಂದಲಕ್ಕೆ ಬಿದ್ದರು. ಆದರೆ ಅಂತಿಮವಾಗಿ ಶೋಭಾ ಕರಂದ್ಲಾಜೆ ಹಾಗೂ ಯಡಿಯೂರಪ್ಪನವರು ಮಾತನಾಡಿದಾಗ ಅದು ಅವರ ಮಾತಲ್ಲಿ ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ದದ್ದೇನೆಂದ್ರೆ, ಬಹುಶಃ ಅವರು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ BJP ಜೊತೆ ಹೋಗ್ತಾರೆ ಅಂತ. ಹೇಗೆ ಅಂತ ನೀವು ಕೇಳ್ಬೋದು. ಮೊದಲನೇದಾಗಿ ಶೋಭಾ ಕರಂದ್ಲಾಜೆ ಹಾಗೂ ಯಡಿಯೂರಪ್ಪನವರು ಹೇಳಿದ ವಿಚಾರ ಏನಂದ್ರೆ, ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ 2 ಮಾತ್ರ ಆಪ್ಷನ್ ಇರುವಂತದ್ದು, ಒಂದು UPA, ಇನ್ನೊಂದು NDA. ಯಾಕಂದ್ರೆ ತೃತೀಯ ರಂಗ ಇವತ್ತು ಎಲ್ಲಿದೆ ಅನ್ನುವಂಥ ಪ್ರಶ್ನೆ ಇದೆ. ಹೀಗಾಗಿ ಕಾಂಗ್ರೆಸ್ ಜೊತೆ UPA ಜೊತೆ ಹೋಗುವಂಥ ಪ್ರಶ್ನೆಯೇ ಇಲ್ಲ. ಹೀಗಿರುವಾಗ ಉಳಿದದ್ದು ಏಕೈಕ ಆಪ್ಷನ್ NDA, ರಾಜ್ಯದಲ್ಲಿ BJP ಜೊತೆ ಹೋಗುವಂಥದ್ದು ಬಹುತೇಕ ನಿಚ್ಚಳ ಆಗಿದೆ. ಆದರೆ ಬಹಿರಂಗವಾಗಿ ಇವತ್ತು ಅವರು ಹೇಳುವಂಥ ಪರಿಸ್ಥಿತಿಯಲ್ಲಿ ಖಂಡಿತವಾಗಿಯೂ ಇಲ್ಲ. ಯಾಕಂದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಅನ್ನುವಂಥದ್ದು ಒಂದು. ಯಾಕಂದ್ರೆ ಏನೆಲ್ಲ ತಮಗೆ ಸ್ಥಾನಮಾನಗಳು ಸಿಗಬೇಕು ಅವೆಲ್ಲವನ್ನು ಕೂಡ ಪಡೆದುಕೊಂಡೇ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಮುಂದುವರೆದಿದ್ದಾರೆ ಅನ್ನುವಂಥದ್ದು. ಹಿಂದೆ ಯಡಿಯೂರಪ್ಪನವರು ವಿಧಾನಸಭಾ ಚುನಾವಣೆಗೂ ಮೊದಲು ಕಾಂಗ್ರೆಸ್ ಜೊತೆಗೂ ಕೂಡ ಕೈ ಜೋಡಿಸುವಂಥ ಮನಸ್ಥಿತಿಯಲ್ಲಿದ್ದರು, ಅಂಥದ ಅಭಿಪ್ರಾಯವನ್ನು ಬಹಿರಂಗವಾಗಿ ಹೇಳ್ಕೊಂಡಿದ್ರು. ಆದರೆ ಇವತ್ತು ಯಾಕೆ ಕಾಂಗ್ರೆಸ್ ಬೇಡವೇ ಬೇಡ ಅಂತಾರೆ ಅಂದರೆ, ಅವರು ಇವತ್ತು ಸಭೆಯಲ್ಲಿ ತಮ್ಮ ಆಪ್ತರ ನಡುವೆ ಹಂಚಿಕೊಂಡಂತ ಒಂದು ವಿಚಾರವನ್ನು ಇಲ್ಲಿ ನಾನು ಗಮನಕ್ಕೆ ತರಲೇಬೇಕಾಗುತ್ತೆ. ನಾನು ಕೂಡ ಅದನ್ನು ಸ್ವತಃ ಕೇಳಿಸ್ಕೊಂಡೆ ಭಾರದ್ವಾಜ್. ಏನಂದ್ರೆ, ಚುನಾವಣೆ ಫಲಿತಾಂಶ, ವಿಧಾನಸಭಾ ಚುನಾವಣೆಯ ಫಲಿತಾಂಶ ಪ್ರಕಟ ಆಗಲಿಕ್ಕೆ 2 ದಿನ ಇರುವಾಗ ಯಡಿಯೂರಪ್ಪನವರಿಗೆ ಒಂದು ಫೋನ್ ಕಾಲ್ ಬರುತ್ತಂತೆ. ಅದು ರಾಜಭವನದಿಂದ ಬರುವಂತಹ ಫೋನ್ ಕಾಲ್. ಆ ಫೋನ್ ಕಾಲ್ನಲ್ಲಿ ಇವರಿಗೆ ಬರುವಂತಹ ಸಂದೇಶ ಏನಂದ್ರೆ, ಯಾವತ್ತು ಕೌಂಟಿಂಗ್ ನಡೆಯುತ್ತೆ, ವಿಧಾನಸಭಾ ಚುನಾವಣೆಯ
ಕೌಂಟಿಂಗ್ ಯಾವತ್ತು ನಡೆಯುತ್ತೆ ಅವತ್ತು ನೀವು ರಾಜಭವನದಲ್ಲೇ ಇರಬೇಕು. ಹಾಗಂತ ದೆಹಲಿಯಲ್ಲಿ ಕುಳಿತಂತ ಕೆಲವು ನಾಯಕರು ರಾಜ್ಯಪಾಲರ ಮೂಲಕ ಯಡಿಯೂರಪ್ಪನವರಿಗೆ ಆ ಒಂದು ಸಂದೇಶವನ್ನು ಕಳಿಸ್ತಾರೆ. ಆ ಮೂಲಕ ಬಹುಶಃ ಯಡಿಯೂರಪ್ಪನವರು ಕಿಂಗ್ ಮೇಕರ್ ಆದರೆ ಅವ್ರನ್ನ ಒಟ್ಟಿಗೆ ಇಟ್ಕೊಂಡು ಕಾಂಗ್ರೆಸ್ ಮುಂದುವರಿಲಿಕ್ಕೆ ಸಿದ್ಧ ಆಗಿತ್ತು ಅನ್ನುವಂಥ ಒಂದು ಸಂದೇಶವನ್ನು ಇವತ್ತು ಯಡಿಯೂರಪ್ಪನವರು ಈ ಸಭೆಯಲ್ಲಿ ರವಾನಿಸಿದ್ರು. ಅಂದ್ರೆ ಅಂತಹ ಮನಸ್ಥಿತಿಯಲ್ಲಿದ್ದಂತಹ ಯಡಿಯೂರಪ್ಪನವರು ಇವತ್ತು ಕಾಂಗ್ರೆಸ್ ಜೊತೆ ಹೋಗುವಂತ ಮನಸ್ಥಿತಿಯಲ್ಲೇ ಇಲ್ಲ ಅಂದ್ರೆ ಖಂಡಿತವಾಗಿಯೂ ಅವರ ನಡೆ ಬಿಜೆಪಿ ಹತ್ತ ಸಾಗಿದೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಓಕೆ, ಇದೆಲ್ಲದರ ಜೊತೆಗೆ ಒಂದು ಸೂಚನೆ ಅಂತಂದರೆ ಮೋದಿಯವ್ರನ್ನವರು ಹಾಡಿ ಹೊಗಳಿದ್ದು ಮೋದಿ ಒಳ್ಳೆ ನಾಯಕ ಅನ್ನುವಂಥದ್ದು ಅಂದರೆ ತುಂಬ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಇವತ್ತೆಲ್ಲ ನಾಳೆ ಆ ದಿನಗಳ ಹತ್ರ ಬರ್ತವೆ ಅಂತ ಭರದ್ವಾಜ್ ಶೋಭಾ ಕರಂದ್ಲಾಜೆ ಅವರು ಹೇಳಿದ ಒಂದು ಮಾತನ್ನ ಇಲ್ಲಿ ಮೆನ್ಷನ್ ಮಾಡಿ ಅದಕ್ಕೆ ಉತ್ತರವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಒಂದು ದೊಡ್ಡ ಪೋಲರೈಸೇಷನ್ ಆಗುತ್ತೆ. ಒಂದು ವರ್ಗ ಮೋದಿಯವರ ಪರವಾಗಿ ನಿಂತರೆ ಮತ್ತೊಂದು ವರ್ಗ 100ಕ್ಕೆ 100 ಮೋದಿಯವರ ವಿರುದ್ಧವಾಗಿ ನಿಲ್ಲುತ್ತೆ. ಹೀಗಾಗಿ ರಾಷ್ಟ್ರದ ಅಳಿವು ಉಳಿವಿನ ದೃಷ್ಟಿಯಿಂದ ನಾವು ಮೋದಿಯವರ ಕೈಯನ್ನ ಬಲಪಡಿಸಬೇಕಾಗುತ್ತಾ ಅನ್ನುವಂಥ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಮುಂದಿಟ್ಟರು. ಬಹುಶಃ ಅದು ಕೂಡ ಮೋದಿಯವರ ನಾಯಕತ್ವ ಕೂಡ ಯಡಿಯೂರಪ್ಪನವರು ಬಿಜೆಪಿ ಹತ್ತ ಹೆಜ್ಜೆ ಇಡ್ತಿರೋದಕ್ಕೆ ದೊಡ್ಡ ಕಾರಣ. ಭಾರದ್ವಾಜ್, ಓಕೆ, ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲ ಮಾಹಿತಿಗೆ. ಬಿಜೆಪಿಯೊಂದಿಗೆ ಹೊಂದಾಣಿಕೆಗೆ ಸಿದ್ಧ, ಆದರೆ ಕಂಡೀಷನ್ಸ್ ಅಪ್ಲೈ ಅನ್ನುವಂಥ ಮಾತನ್ನು ತುಂಬ ಸ್ಪಷ್ಟವಾಗಿ ಯಡಿಯೂರಪ್ಪನವರು ರವಾನಿಸಿದ್ದಾರೆ. ಒಂದು ಲೆಕ್ಕದಲ್ಲಿ ಗೊಂದಲ ನಿವಾರಣೆಗೆ ಅಂತ ಕರೆದಂಥ ಸಭೆ, ಸಾಕಷ್ಟು ಗೊಂದಲಗಳೇ ಇತ್ತು. ಆದರೆ ಯಡಿಯೂರಪ್ಪನವರು ಮತ್ತು ಶೋಭಾ ಕರಂದ್ಲಾಜೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದಲ್ಲ ಒಂದು ದಿವಸ ಬಿಜೆಪಿಯ ಜೊತೆಗೆ ಹೆಜ್ಜೆ ಹಾಕುವಂಥದ್ದು ಖಚಿತ ಅನ್ನುವಂಥ ಮಾತು. ಸೊ ಅದರ ಪರಿಣಾಮಗಳೇನಾಗ್ಬೋದು ಅದನ್ನು ನೋಡೋಣ ನೆಕ್ಸ್ಟು. ಇದಾದ ನಂತರ ಜಾತಿ ಆಧಾರಿತ ರ್ಯಾಲಿಗಳಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ ಅನ್ನುವಂಥ ಕೋರ್ಟ್ನ ಮಾತು. ಉತ್ತರ ಪ್ರದೇಶಕ್ಕೆ ಇದು ಅನ್ವಯ ಆಗುತ್ತಾದರೂ ಕೂಡ ದೇಶದ ಬೇರೆ ಬೇರೆ ಭಾಗದಲ್ಲೂ ಕೂಡ ಇದು ಬಂದರೆ ಬಹಳ ಅದ್ಭುತ ಅದು. ಸೊ ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕ ರಮೇಶ್ ಕುಮಾರ್ ಜಿ ನಮ್ಮ ಜೊತೆಗಿದ್ದಾರೆ, JDS ಹಿರಿಯ ನಾಯಕ ಬಸವರಾಜ ಹೊರಟ್ಟಿ ಇದ್ದಾರೆ, JDU ಹಿರಿಯ ನಾಯಕ ನಾಡಗೌಡರು ಇದ್ದಾರೆ, ಇನ್ನು ರವಿಕೃಷ್ಣ ರೆಡ್ಡಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಲೋಕಸತ್ತಾ ಮುಖಂಡರು. ಇವ್ರ ಜೊತೆ ನಾನು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಸ್ಮಾಲ್ ಬ್ರೇಕ್.